ಹಲೋ, ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಹರ್ಷಿತಾಸ್ ಕಿಚನ್ ವ್ಲಾಗ್. ಇವತ್ತು ಎಲ್ಲಿಗೂ ಗೊತ್ತಿರೋ ಹಾಗೆ ಶ್ರೀರಾಮನವಮಿ. ಎಲ್ಲರಿಗೂ ಶ್ರೀರಾಮನವಮಿಯ ಹಾರ್ದಿಕ ಶುಭಾಶಯಗಳು. ಇವತ್ತು ನಾನು ನಿಮ್ಗೆ ಹೇಳ್ಕೊಡೋಕೆ ಬಂದಿರೋ ರೆಸಿಪಿ ಯಾವುದಂದರೆ ಶ್ರೀರಾಮನವಮಿ ಸ್ಪೆಷಲ್, ಅಂದರೆ ಕರ್ಬೂಜದ ಹಣ್ಣಿನ ಪಾನಕ ಮತ್ತು ಕೋಸಂಬರಿ ಮಜ್ಜಿಗೆ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಮೊದಲನೇದಾಗಿ ಕೋಸಂಬರಿ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ, ಬನ್ನಿ ನೋಡೋಣ. ಬನ್ನಿ ಕೋಸಂಬರಿ ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ. 200 ಗ್ರಾಮ್ ಹೆಸರುಬೇಳೆ ತೊಗೊಂಡಿದ್ದೀನಿ, ಜೊತೆಗೆ ಒಂದು ನಿಂಬೆಹಣ್ಣು, 1 ಗಂಟೆ ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ ಮತ್ತು ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಸಾಸಿವೆ, ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಪೆಪ್ಪರ್ ಪೌಡ್ರು ಮತ್ತು ಸೌತೆಕಾಯಿನ ಹೀಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಒಳಗಡೆ ಇದ್ದ ತಿರುಳನ್ನ ತೆಗೆದುಬಿಟ್ಟಿದ್ದೀನಿ, ಯಾಕಂದರೆ ತಿರುಳು ಸಮೇತ ಹಾಕಿದ್ರೆ ಕೋಸಂಬರಿ ನೀರು ಬಿಟ್ಕೊಳ್ಳುತ್ತೆ. ಸೊ ಅದಕ್ಕೆ ತಿರುಳನ್ನ ತೆಗ್ದಿದ್ದೀನಿ. ಓಕೆ, ಈಗ ಕೋಸಂಬರಿ ಹೇಗೆ ಮಾಡೋದಂತ ಬನ್ನಿ ನೋಡೋಣ. ಈಗ ಮೊದಲನೇದಾಗಿ ಒಂದು ಪಾತ್ರೆ ತೊಗೊಂಡಿದ್ದೀನಿ, ಅದಕ್ಕೆ 200 ಗ್ರಾಮ್ ಹೆಸರುಬೇಳೆನ ಹಾಕ್ಕೊಂಡು ಅದಕ್ಕೆ ನೀರು ಹಾಕಿ ಎರಡೆರಡು ಸಲ ಚೆನ್ನಾಗಿ ವಾಶ್ ಮಾಡ್ಕೋಬೇಕು, ಯಾಕೆಂದರೆ ಸ್ವಲ್ಪ ಧೂಳು ಎಲ್ಲ ಇರುತ್ತೆ ಅದರಲ್ಲಿ. ಸೊ ಅದಕ್ಕೆ ಚೆನ್ನಾಗಿ ಹೆಸರುಬೇಳೆನ ತೊಳೆದಿಟ್ಕೋಬೇಕು. ಬನ್ನಿ ತೊಳೆದಿಟ್ಕೊಳ್ಳೋಣ. ತೊಳೆದಿಟ್ಟಾಯ್ತು. ಈಗ ನೋಡಿ, ಹೆಸರುಬೇಳೆ ತೊಳೆದಿಟ್ಕೊಂಡಿದ್ದೀವಿ. ನೆಕ್ಸ್ಟ್ ಅದಕ್ಕೆ ಒಂದು ಅರ್ಧ ಮುಕ್ಕಾಲು ಚಮಚಷ್ಟು ನೀರು ಹಾಕಿ ಅದು ಸ್ವಲ್ಪ ಉಣಿಯೋವರೆಗೆ, ಅಂದರೆ ಮೆತ್ತಗಾಗೋವರೆಗೆ ಇಟ್ಕೊಳ್ಳೋಣ. ಈಗ ಅದು ಮೆತ್ತಗಾಗೋವರೆಗೆ ಏನು ಮಾಡೋಣ, ಸೌತೆಕಾಯಿನ ನಾನು ಉದ್ದದ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ. ಇದು ಮಾಡೋ ಅಷ್ಟರಲ್ಲಿ ಹೆಸರುಬೇಳೆ ಉಣಿಯುತ್ತೆ. ಅದಾದಮೇಲೆ ಕೋಸಂಬರಿನ ಹೇಗೆ ಮಾಡೋದಂತ ನೋಡೋಣ. ಹೀಗೆ ಸೌತೆಕಾಯಿನ ಆದಷ್ಟು ಸಣ್ಣದಾಗೆ ಕಟ್ ಮಾಡ್ಕೊಳ್ಳಿ, ಯಾಕೆಂದರೆ ಅದ್ರ ಜೊತೆ ಬೆರಿಬೇಕಲ್ವ, ತುಂಬ ದಪ್ಪ ಆಗಿಬಿಟ್ರೆ ಬರೀ ಅದೇ ಬಾಯಿಗೆ ಸಿಗುತ್ತೆ. ಓಕೆ, ಈಗೆಲ್ಲ ಕಟ್ ಮಾಡಿ ಇಟ್ಕೊಂಡಾಯಿತು. ನೋಡಿ, ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು. ನಾನು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಅದು ಆಪ್ಷನಲ್ಲು, ಬೇಕಾದರೆ ಯೂಸ್ ಮಾಡಿ. ಈಗ ನಾನು ಹೆಸರುಬೇಳೆನ ಅಂದರೆ ನೀರು ಎಲ್ಲ ಹೋಗಲಿ ಅಂತ ಅಂದ್ಬಿಟ್ಟು ಈಗ ಹಾಕಿ ಇಟ್ಕೊಂಡಿದ್ದೀನಿ. ಓಕೆ, ಈಗ ಒಂದು 5 ನಿಮಿಷ ಹೀಗೆ ಬಿಟ್ಟರೆ ಅದರಲ್ಲಿರೋ ನೀರೆಲ್ಲ ಹೋಗುತ್ತೆ. ಅದಾದಮೇಲೆ ಅದನ್ನು ಯಾವ ಪಾತ್ರೆಗೆ ಮಾಡ್ತೀವಿ ಆ ಪಾತ್ರೆಗೆ ಹೆಸರುಬೇಳೆನ ಹಾಕಿಟ್ಕೊಳ್ಳೋಣ. ಬನ್ನಿ, ಈಗ ನೆಕ್ಸ್ಟ್ ಅದಕ್ಕೆ ಏನೇನು ಹಾಕಬೇಕಂತ ನೋಡೋಣ. ನೀರು ಸ್ವಲ್ಪನೂ ಇರಬಾರ್ದು, ಆ ಥರ ಎಲ್ಲ ನೀರನ್ನ ತೆಗೆದುಬಿಟ್ಟು ಆಮೇಲೆ ಹೆಸರುಬೇಳೆನ ಪಾತ್ರೆಗೆ ಹಾಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಕ್ಯಾರೆಟ್ ತುರಿ ಸೇರಿಸ್ಕೊತಾ ಇದ್ದೀನಿ. ಅದಾದಮೇಲೆ ಸೌತೆಕಾಯಿ ಹಾಕ್ಕೊಳ್ಳೋಣ. ಸಣ್ಣ ಸಣ್ಣದಾಗಿ ಕಟ್ ಮಾಡಿ, ಆದಷ್ಟು ಸಣ್ಣ ಕಟ್ ಮಾಡಿರೋ ಸೌತೆಕಾಯಿನ ಸೇರಿಸ್ಕೊಳ್ಳೋಣ. ನೆಕ್ಸ್ಟು ತೆಂಗಿನಕಾಯಿ ತುರಿನ ಹಾಕೋತಾ ಇದ್ದೀನಿ. ಇದು ಅಷ್ಟೇ ಆಪ್ಷನಲ್ಲು, ಬೇಕಾದರೆ ಯೂಸ್ ಮಾಡಿ. ಓಕೆ, ನೆಕ್ಸ್ಟು ಕೊತ್ತಂಬರಿ ಸೊಪ್ಪು, ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನ ಬೆಳೆಸ್ಕೊತಾ ಇದ್ದೀನಿ. ಇದಾದಮೇಲೆ ಮೆಣಸಿನ್ಕಾಯಿ, ಇದು ಹೇಳಿದ್ನಲ್ಲ, ಪೆಪ್ಪರ್ ಪೌಡ್ರ್ ಬಳಸೋದ್ರಿಂದ ಅಗತ್ಯ ಇಲ್ಲ, ಆಪ್ಷನಲ್ಲು, ಖಾರ ತಿನ್ನೋರು ಹಾಕ್ಕೊಳ್ಳಿ. ಇದಾದಮೇಲೆ ರುಚಿಗೆ ತಕ್ಕಷ್ಟು ಸಾಲ್ಟು, ಅದನ್ನು ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಟೇಸ್ಟ್ ಮಾಡಿ ನೋಡಿ, ಸ್ವಲ್ಪನೇ ಹಾಕ್ಕೊಳ್ಳಿ ಫಸ್ಟು, ಬೇಕಂದರೆ ಆಮೇಲೆ ಮತ್ತೆ ಸೇರಿಸ್ಕೊಳ್ಳೋರಿ. ಜಾಸ್ತಿ ಆದರೆ ಕಡಿಮೆ ಮಾಡೋಕ್ಕಾಗಲ್ಲ ರುಚಿನ. ಸೊ ಆದಷ್ಟು ಸ್ವಲ್ಪ ಸೇರಿಸ್ಕೊಳ್ಳಿ. ನೆಕ್ಸ್ಟು ಪೆಪ್ಪರ್ ಪೌಡ್ರು, ಇದು ಅಷ್ಟೇ, ಹಸಿಮೆಣಸಿನ್ಕಾಯಿ ಬಳಸಿದವರು ನಿಮಗೆ ಎಷ್ಟು ಖಾರ ಬೇಕು ನೋಡ್ಕೊಂಡು ಬಳಸಿ. ಸ್ವಲ್ಪ ಖಾರ ಜಾಸ್ತಿ ತಿನ್ನೋರು ಎರಡನ್ನೂ ಬಳಸಿ, ತೊಂದರೆ ಇಲ್ಲ. ಇದಾದಮೇಲೆ ಈಗ ನೋಡಿ, ಎಲ್ಲ ಹಾಕೊಂಡ್ಮೇಲೆ ಈ ಥರ ಕಾಣಿಸ್ತಾ ಇದೆ. ಈಗ ಇದಕ್ಕೆ ಫೈನಲಿ ನಿಂಬೆಹಣ್ಣು ಆ್ಯಡ್ ಮಾಡ್ಕೊಳ್ಳೋಣ. ನಿಂಬೆಹಣ್ಣು ಒಂದು ನಿಂಬೆಹಣ್ಣು ಹಾಕ್ಕೊಳ್ಳಿ, ಏಕೆಂದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಖಾರ ಹುಳಿ ಎಲ್ಲ ಚೆನ್ನಾಗಿ ಬೆರೆತ್ರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ನಾನೀಗ ಒಂದು ನಿಂಬೆಹಣ್ಣ ರಸ ಹಿಂಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಫೈನಲಾಗಿ ಇದಕ್ಕೆ ಒಗ್ಗರಣೆ ಹಾಕೋಬೇಕು. ಒಗ್ಗರಣೆಗೆ ಒಂದು 2 ಟೀ ಚಮಚ ಎಣ್ಣೆ ಬಳಸ್ಕೊಳ್ಳಿ. ಈಗ ಎಣ್ಣೆ ಸ್ವಲ್ಪ ಕಾದ್ಮೇಲೆ ಅದಕ್ಕೆ ಸಾಸಿವೆ ಮತ್ತು ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಜೊತೆಗೆ ಕರಿಬೇವಿನ ಸೊಪ್ಪನ್ನ ಬಳಸ್ಕೊತಾ ಇದ್ದೀನಿ. ಇದು ನೋಡಿ, ಚಟಪಟ ಅಂತ ಸಿಗಬೇಕು, ಅಲ್ಲಿವರೆಗೆ ವೆಯ್ಟ್ ಮಾಡಿ. ನೆಕ್ಸ್ಟ್ ಇದನ್ನು ನಾವು ಎಲ್ಲ ಸಾಮಾನು ಹಾಕಿಟ್ಕೊಂಡಿದ್ದೀವಲ್ಲ, ಅದಕ್ಕೆ ಒಗ್ಗರಣೆನ ಸೇರಿಸ್ಕೊಂಡು ಎಲ್ಲ ಚೆನ್ನಾಗಿ ಬೆರೆಯೋ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಯಾಕೆಂದರೆ ಎಲ್ಲ ಚೆನ್ನಾಗಿ ಬೆರಿಬೇಕು, ಆವಾಗಲೇ ಅದ್ರ ರುಚಿ ಚೆನ್ನಾಗಿ ಅನಿಸೋದು. ತುಂಬ ನೀಟಾಗಿ ಹಾಕಿರೋ ಐಟಮ್ ಎಲ್ಲ ಬೆರೆಯೋ ಥರ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿ ಅನಿಸುತ್ತೆ. ಅದಾದಮೇಲೆ ಟೇಸ್ಟ್ ನೋಡಿ, ಸಾಲ್ಟ್ ಬೇಕಂದರೆ ಸೇರಿಸ್ಕೊಳ್ಳಿ. ನೋಡಿ, ಫೈನಲಿ ಹೆಸರುಬೇಳೆ ರೆಡಿ ಆಯಿತು. ಈಗ ಪಾನಕ ಮಾಡೋಕ್ಕೆ ಏನೇನು ಬೇಕಂತ ನೋಡೋಣ. ಬೆಲ್ಲ ತೊಗೊಂಡಿದ್ದೀನಿ, ಆ ಬೆಲ್ಲಕ್ಕೆ ಒಂದು ಚೊಂಬನಷ್ಟು ನೀರು ಹಾಕಿ ಇಟ್ಕೊಳ್ಳೋಣ. ಬೆಲ್ಲ ಸ್ವಲ್ಪ ಕರಗಬೇಕು, ಸೊ ಅದಕ್ಕೆ ಬೆಲ್ಲನ ನೀರು ಹಾಕಿ ಸೈಡಲ್ಲಿ ಇಟ್ಕೊಳ್ಳೋಣ. ಈಗ ಅದಕ್ಕೆ ಬೇಕಾಗಿರೋ
ಕರ್ಬೂಜದ ಹಣ್ಣನ್ನು ಕಟ್ ಮಾಡ್ಕೊಳ್ಳೋಣ. ಸೊ ಕರ್ಬೂಜದ ಹಣ್ಣನ್ನು ಒಳಗಡೆ ಇರೋ ಬೀಜ ಎಲ್ಲ ತೆಗೆದು ನೀಟಾಗಿ ರೆಡಿ ಇಟ್ಕೊಳ್ಳೋಣ. ಅದು ನೋಡಿ ನೀಟಾಗಿ ಅದರೊಳಗಿರೋ ಬೀಜ ಎಲ್ಲ ತೆಗೆದುಬಿಟ್ರೆ ಈ ಥರ ಆಗುತ್ತೆ. ಈಗ ಇದನ್ನು ಸಣ್ಣ ಸಣ್ಣ ತುಂಡುಗಳಾಗಿ ಕಟ್ ಮಾಡ್ಕೊಳ್ಳೋಣ. ಕರ್ಬೂಜದ ಹಣ್ಣು ತುಂಬ ಒಳ್ಳೆಯದು, ಬೇಸಿಗೆಯಲ್ಲಿ ದೇಹಕ್ಕೂ ತಂಪು. ಸೊ ಅದನ್ನು ಚೆನ್ನಾಗಿ ಸಣ್ಣ ಸಣ್ಣ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಳ್ಳೋಣ. ಈಗ ಇದನ್ನು ಕಟ್ ಮಾಡಿ ಇಟ್ಕೊಂಡ್ಮೇಲೆ ಬೆಲ್ಲ ಎಲ್ಲ ಕರಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಹಣ್ಣನ್ನು ಆದಷ್ಟು ಸಣ್ಣದಾಗಿ ಕಟ್ ಮಾಡಿ, ಏನಿಲ್ಲ ಮಿಕ್ಸಿ ಮಾಡೋದ್ರಿಂದ ನೋಡಿ ನಿಮಗೆ ಎಷ್ಟು ಅನುಕೂಲ ಹಾಗೆ ಕಟ್ ಮಾಡಿ ಇಟ್ಕೊಳ್ಳಿ. ಈಗ ಬೆಲ್ಲ ಕರಗಿದೆಯಾ ಒಂದು ಸಲ ನೋಡೋಣ. ಹಾಂ, ಎಲ್ಲ ಕರಗಿದೆ ನೋಡಿ. ಅದನ್ನು ಸೋಸ್ಕೋಬೇಕು, ಯಾಕೆಂದರೆ ಅಡಿಲಿ ಸ್ವಲ್ಪ ಕಲ್ಲು ಮಣ್ಣು ಮತ್ತು ಸ್ವಲ್ಪ ಕಸ ಇರುತ್ತೆ. ಈಗ ಇದಕ್ಕೆ ಏನೇನು ಬೇಕಂತ ನೋಡೋಣ. ಹಣ್ಣು ಸಣ್ಣದಾಗಿ ಕಟ್ ಮಾಡಿರೋ ಕರ್ಬೂಜದ ಹಣ್ಣು, ಮತ್ತು ನಾನು ಏಲಕ್ಕಿನ ಬಿಡಿಸಿಟ್ಕೊಂಡಿದ್ದೀನಿ, ಮತ್ತು ಕಾಳು ಮೆಣಸಿನ ಪುಡಿ, ಅರ್ಧ ನಿಂಬೆಹಣ್ಣು, ಇಷ್ಟು ಪಾನಕ ಮಾಡೋಕ್ಕೆ ಬೇಕಾಗಿರೋ ಸಾಮಾನು. ಈಗ ಸಣ್ಣದಾಗಿ ಕಟ್ ಮಾಡಿರೋ ಕರ್ಬೂಜದ ಹಣ್ಣನ್ನು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ಈಗ ಜಾರ್ನ ಹಾಗೆ ನಾನು ಏಲಕ್ಕಿ ಬಿಡಿಸಿಟ್ಕೊಂಡಿದ್ದೆ, ಆ್ಯಕ್ಚುಲಿ ಪೌಡ್ರ್ ಇಟ್ಕೊಂಡಿಲ್ಲ. ಸೊ ಆ ಏಲಕ್ಕಿನೂ ಇದ್ರ ಜೊತೆಗೆ ಬೆರೆಸ್ಕೊತಾ ಇದ್ದೀನಿ. ಒಂದು ಸಣ್ಣ 1/4 ಗ್ಲಾಸಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ. ಈಗ ಮಾಡ್ಕೊಳ್ಳೋಣ. ಈಗ ನೋಡಿ ಮಿಕ್ಸಿ ಮಾಡ್ಕೊಂಡಾಯಿತು, ರೆಡಿ ಆಯಿತು. ಈಗ ಮಾಡಿರೋ ಜ್ಯೂಸನ್ನ ಬೆಲ್ಲದ ನೀರು ಏನಿತ್ತು ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದಾದಮೇಲೆ ನಾನು ಸಣ್ಣದಾಗಿ ಸ್ಲೈಸಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ಹಣ್ಣಿಂದು, ಅದನ್ನು ಸೇರಿಸ್ಕೊಳ್ಳಿ. ಜೊತೆಗೆ ಪೆಪ್ಪರ್ ಪೌಡ್ರು ಸೇರಿಸ್ಕೊಳ್ಳಿ, ಜೊತೆಗೆ ನಿಂಬೆಹಣ್ಣು ಹಿಂಡ್ಕೊಳ್ಳಿ. ಸಣ್ಣ ಹಣ್ಣಿನ ಪೀಸು ಬಾಯಿಗೆ ಸಿಕ್ತಿದ್ರೆ ಪಾನಕ ಕುಡಿಯುವಾಗ ತುಂಬ ಮಜಾ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ. ಫೈನಲಿ ಪಾನಕ ರೆಡಿ ಆಯಿತು. ತುಂಬ ಟೇಸ್ಟಿಯಾಗಿರುತ್ತೆ. ಎಲ್ಲರೂ ಮನೇಲಿ ಮಾಡಿ ಟ್ರೈ ಮಾಡಿ ನೋಡಿ. ನಿಮ್ಗೇನಾದ್ರು ಬೆಲ್ಲ ಬೇಕು, ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕಂದರೆ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟು ಮಜ್ಜಿಗೆ ಮಾಡೋದು ಹೇಗೆ ಅಂತ ಬನ್ನಿ ನೋಡೋಣ. ನಾನು 1/4 ಲೀಟ್ರ್ ಮೊಸರು ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ನೀರು. ನಾನು ಪ್ಲೇನ್ ಮಜ್ಜಿಗೆ ಮಾಡ್ತಾಯಿದ್ದೀನಿ, ಯಾವುದೇ ಒಗ್ಗರಣೆ ಏನೂ ಹಾಕ್ತಾಯಿಲ್ಲ, ಪ್ಲೇನ್ ಮಜ್ಜಿಗೆ. ಈಗ ಮೊಸರನ್ನ ಚೆನ್ನಾಗಿ ಬೀಟ್ ಮಾಡಿ ಇಟ್ಕೊಂಡಿದ್ದೀನಿ, ಇಲ್ಲಾಂದರೆ ಅದು ಕೆನೆ ಎಲ್ಲ ಬಂದುಬಿಡುತ್ತೆ, ಕುಡಿಯೋದಕ್ಕೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಸೊ ಅದಕ್ಕೆ ಮೊಸರನ್ನ ಚೆನ್ನಾಗಿ ಬೀಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಚೊಂಬಿನಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ನೆಕ್ಸ್ಟ್ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಬೆರೆಸ್ತಾ ಇದ್ದೀನಿ, ಕರಿಬೇವಿನ ಸೊಪ್ಪನ್ನ ಹಾಕೋತಾ ಇದ್ದೀನಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಬಳಸ್ತಾ ಇದ್ದೀನಿ. ಉಪ್ಪು ಅಷ್ಟೇ ಗೊತ್ತಲ್ಲ, ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ಕಡಿಮೆನೇ ಇದ್ರೂ ಪರವಾಗಿಲ್ಲ, ಆಮೇಲೆ ಮತ್ತೆ ಆ್ಯಡ್ ಮಾಡ್ಕೊಳ್ಳಿ. ಈಗ ಇದೆಲ್ಲನೂ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಫೈನಲಿ ಮಜ್ಜಿಗೆನೂ ರೆಡಿ ಆಯಿತು. ಮಜ್ಜಿಗೆ ಅಂತೂ ತುಂಬ ಈಸಿ ಮಾಡೋದು. ಒಗ್ಗರಣೆ ಬೇಕನ್ನೋರು ಹಾಕ್ಕೊಳ್ಳಿ, ಬಟ್ ನಾನು ಒಗ್ಗರಣೆ ಏನೂ ಹಾಕ್ಕೊಂಡಿಲ್ಲ. ಹಾಗೆ ಇದಕ್ಕೆ ಇನ್ನೊಂದು ಐಟಮ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದೇನೆಂದರೆ ಆರ್ಗ್ಯಾನಿಕ್ ಡ್ರೈ ಜಿಂಜರ್ ಪೌಡರ್. ಇದೇನೆಂದರೆ ಶುಂಠಿ ಪೌಡ್ರು, ಆರೋಗ್ಯಕ್ಕೂ ಒಳ್ಳೆಯದು. ಶುಂಠಿನೂ ಜಜ್ಜಿ ಹಾಕೋಬೋದು. ನನ್ನ ಹತ್ರ ಈ ಪೌಡ್ರ್ ಇದ್ದಿದ್ದ ಕಾರಣ ನಾನು ಜಿಂಜರ್ ಪೌಡ್ರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಇದನ್ನು ಇದ್ರ ಜೊತೆಗೆ ಚೆನ್ನಾಗಿ ಸೇರೋ ಹಾಗೆ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಈಗ ಫೈನಲಿ 3 ಐಟಮು ರೆಡಿಯಾಗಿದೆ. ಮಜ್ಜಿಗೆ, ಪಾನಕ ಮತ್ತು ಕೋಸಂಬರಿ. ನೀವು ಇದು 3 ಮನೇಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಎಲ್ರಿಗೂ ಹೇಗೆ ಅನ್ನಿಸ್ತಂತ ಹೇಳಿ. ಜೈ ಶ್ರೀರಾಮ್. ಥ್ಯಾಂಕ್ ಯು ಫಾರ್ ವಾಚಿಂಗ್.